ನವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನವರಾತ್ರಿಗಳು ನವ ದುರ್ಗಿಯರ ಆರಾಧನೆ ನಡೆಯುತ್ತೆ. ಅದರ ಫಲಾಫಲಗಳೇನು ಇದರ ಬಗ್ಗೆ ತಿಳ್ಕೊಳ್ಳೋಣ. 9 ದಿನಗಳ ಆಚರಣೆ ಶ್ರದ್ಧಾ ಭಕ್ತಿಯಿಂದ ಇಡೀ ಭಕ್ತ ಸಮೂಹ ನೆರವೇರಿಸುತ್ತೆ. ಗುರುಜಿ, ಇದರ ಫಲಗಳೇನು? ಖಂಡಿತವಾಗಿ ಈ ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಜನಾಂಗದಲ್ಲಿ ಕೆಲವು ಪದ್ಧತಿಗಳಿದ್ದಾವೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಈಗ ಇದೇ ಸಂದರ್ಭದಲ್ಲೇ ಆರಂಭದಿಂದಲೇ 9 ದಿವಸಗಳವರೆಗೂ ಸಹಿತವಾಗಿ ಬೊಂಬೆಗಳನ್ನು ಇಡುವಂತಹ ಪದ್ಧತಿಗಳಿದ್ದಾವೆ. ಮನೆಯಲ್ಲಿ ಎಲ್ಲ ರೀತಿಯಾದಂತಹ ದೇವಿಗೆ ಸಂಬಂಧಪಟ್ಟಂತಹ ಬೊಂಬೆಗಳನ್ನೆಲ್ಲ ಇಡುವುದು, ಅದರ ಜೊತೆಯಲ್ಲೂ ಈ ಕೆಲವೆಲ್ಲ ಹೊಸ ಜಾತಿಯ ಬೊಂಬೆಗಳನ್ನೆಲ್ಲ ಇಡುವಂತಹ ಪದ್ಧತಿಗಳು ಬಂದಿದ್ದಾವೆ. ಆ ಬೊಂಬೆಯನ್ನಿಟ್ಟು ನವದುರ್ಗಿಯರನ್ನು ಆರಾಧನೆ ಮಾಡುವಂತಹ ಪದ್ಧತಿ. ಕೆಲವರ ಮನೆಯಲ್ಲಿ ಸಪ್ತಶತಿ ಪಾರಾಯಣ ಅಂತ ಮಾಡ್ತಾರೆ, ಅಂದರೆ ದೇವಿಯ ಆರಾಧನೆ. 700 ಶ್ಲೋಕಾತ್ಮಕವಾದಂತಹ ಮಾರ್ಕಾಂಡೇಯ ಪುರಾಣ ಅಂತರ್ಗತವಾದಂತಹ ಸಪ್ತಶತಿ ಪಾರಾಯಣವನ್ನು ಮಾಡುವಂತಹ ಪದ್ಧತಿ ಇದೆ. ಅದು ಮೊದಲನೇ ದಿವಸ ಆರಂಭಿಸಿ ಕೊನೆಯವರೆಗೂ ಮಾಡುವಂಥದ್ದು, ಅಂದರೆ 9 ದಿವಸದವರೆಗೂ ಮಾಡಿ 10ನೇ ದಿವಸ ವಿಸರ್ಜನೆ ಮಾಡುವಂತಹ ಪದ್ಧತಿ ಇದೆ. ಈ ಮೊದಲನೇ ದಿವಸ ಆರಂಭ ಮಾಡಿದ ನಂತರದಲ್ಲಿ ನಾವು ಈಗ ಏನು ಸಂಕಲ್ಪ ಮಾಡಿರ್ತೇವೆ, ಪೂಜೆಯನ್ನು ಆರಂಭ ಮಾಡ್ತೇವೆ. ಪೂಜೆಯ ನಂತರದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವ ಅರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ ನಂತರದಲ್ಲಿ ನಮಗೆ ಫಲಾಫಲ ಯಾವ ರೀತಿಯಲ್ಲಿ ಬರ್ತದೆ ಅಂತಂದರೆ, ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೋಗ ರುಜಿನಾದಿಗಳಿದ್ರೂ ಸಹಿತವಾಗಿ ಆ ಶೈಲಪುತ್ರಿಯ ಅನುಗ್ರಹದಿಂದ, ಇಲ್ಲಿ ಶೈಲಪುತ್ರಿ ಅಂತಂದರೆ ಅಲ್ಲಿ ಕಲ್ಲಿನಿಂದ ಆಗಿರುವಂಥದ್ದು ಅಂತ, ಮೊದಲನೇ ದಿವಸಕ್ಕೆ ಪ್ರತಿಪದೆಗೆ ಅಧಿಪತಿ, ಅಲ್ಲಿ ಪ್ರತಿಪದ ತಿಥಿಗೆ ಅಧಿಪತಿ ವನ್ನಿ ಅಂದರೆ ಅಗ್ನಿ. ಆ ಅಗ್ನಿ ನೋಡಿ, ಕಲ್ಲಿಗೆ ಕಲ್ಲನ್ನು ತಾಗಿದಾಗ ಏನಾಗ್ತದೆ, ಅಗ್ನಿ ಉತ್ಪತ್ತಿ ಆಗ್ತದೆ, ಬೆಂಕಿ ಉತ್ಪತ್ತಿ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಶರೀರಕ್ಕೆ ಇರುವಂತಹ ಚರ್ಮ ರೋಗಾದಿಗಳು ಯಾವುದೇ ಇದ್ರೂ ಸಹಿತವಾಗಿ ಅದನ್ನು ಪರಿಹರಿಸುವಂತಹ ಶಕ್ತಿ ಆ ಶೈಲಪುತ್ರಿಯಲ್ಲಿರ್ತದೆ. ಅಂದರೆ ಶರೀರಸ್ಥವಾದಂತಹ ಹೊರಭಾಗದ ಚರ್ಮ ರೋಗಗಳನ್ನೆಲ್ಲವನ್ನು ಪರಿಹಾರ ಮಾಡುವವಳು ಈ ಶೈಲಪುತ್ರಿ ಆಗಿದ್ದಾಳೆ. ಆದ್ದರಿಂದ ಮೊದಲನೇ ದಿವಸದ ಪೂಜೆ ಪುರಸ್ಕಾರಗಳನ್ನು ನಾವು ಚೆನ್ನಾಗಿ ಮಾಡಬೇಕು. ಯಾಕೆಂದರೆ ನಮ್ಮ ಶರೀರದ ಕಾಂತಿಯನ್ನು ಕಾಣುವುದು ಈ ಚರ್ಮದಲ್ಲಿ. ಈ ಚರ್ಮ ರೋಗ ಇದೆ ಹೇಳಾದರೆ ಅಲ್ಲಿ ನಮಗೆ ಒಂದು ರೀತಿ ಅಸಹ್ಯ ಭಾವನೆ ಉಂಟಾಗ್ತದೆ. ಅದನ್ನೆಲ್ಲವನ್ನು ಹೋಗಲಾಡಿಸಿಕೊಳ್ಳಿಕ್ಕೆ ಈ ಶೈಲಪುತ್ರಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ಅದನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ನೈವೇದ್ಯವನ್ನು ಪಾಯಸ ನೈವೇದ್ಯವನ್ನು ಮಾಡಬೇಕು. ಅಕ್ಕಿಯಿಂದ ಮಾಡಿದಂತಹ ಪಾಯಸ ಆಗಿರಬೇಕು. ಅದು ಅಕ್ಕಿ, ಹಾಲು, ಬೆಲ್ಲವನ್ನು ಸೇರಿಸಿ ಮಾಡಿದಂತಹ ಪಾಯಸವನ್ನು ನೈವೇದ್ಯ ಮಾಡಿದರೆ ಅದಕ್ಕೆ ಪರಮಾನ್ನ ಅಂತ ಹೆಸರು. ಆ ಪರಮಾನ್ನವನ್ನು ವಿಶೇಷವಾಗಿ ನೈವೇದ್ಯವನ್ನು ಮಾಡಿದರೆ ಶೈಲಪುತ್ರಿಗೆ ತುಂಬ ಪ್ರೀತಿ ಉಳ್ಳವಳಾಗ್ತಾಳೆ. ನಾವು ಕೇಳಿದಂತಹ ಏನು ನಾವು ಅಪೇಕ್ಷೆ ಪಟ್ಟಿರ್ತೀವ ಅಂಥದ್ದೆಲ್ಲವನ್ನು ನೆರವೇರಿಸುವಂತಹ ಶಕ್ತಿ ಆ ದೇವಿಯಲ್ಲಿದೆ. ನಿಯಮ ನಿಷ್ಠೆಗಳೇನಾದರೂ ನಿಯಮಗಳನ್ನು ಪಾಲಿಸಬೇಕಾಗುತ್ತಾ ಈ 9 ದಿನಗಳು? ಖಂಡಿತವಾಗಿಯೂ ನಕ್ತ ಭೋಜನ ಅಂತ ಹೇಳಲ್ಪಡ್ತದೆ. ನಕ್ತ ಭೋಜನ ಅಂದರೆ ನಾವು ಹೊತ್ತಿನಲ್ಲಿ ಬೆಳಗಿನ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಹಾಲು ಹಣ್ಣನ್ನು ಮಾತ್ರ ತಗೊಳ್ಬೇಕು, ಯಾವುದೇ ಉಪಹಾರಗಳನ್ನು ತಗೊಳ್ಳೋವಾಗಿಲ್ಲ. ಮಧ್ಯಾಹ್ನ ಮಾತ್ರ ಊಟ ಮಾಡುವಂಥದ್ದು. ಸಾಯಂಕಾಲದಲ್ಲಿ ನಾವು ಒಪ್ಪತ್ತು ಮಾಡಬೇಕು, ಅಂದರೆ ಉಪವಾಸ ಇರಬೇಕು ಅಂತ. ಅದಿಲ್ಲದೆ ಹೋದರೆ ಈಗ ಕೆಲವು ಹಿಂದೆಲ್ಲ ಈ ನವರಾತ್ರಿ ಅಂತ ರಾತ್ರಿ ಹೇಳುವಂಥ ಶಬ್ದ ಇದೆ ನೋಡಿ. ಆ 9 ಕಾಲದಲ್ಲೂ ರಾತ್ರಿಯ ಕಾಲದಲ್ಲಿ ವಿಶೇಷವಾಗಿ ಪೂಜೆ ನಡೆಯುವಂಥದ್ದು. ಈಗಲೂ ಅದಕ್ಕೆ ಕಾರಣ ಏನು? ಯಾಕೆಂದ್ರೆ ನವರಾತ್ರಿ ಅಂದ್ರೆ ರಾತ್ರಿಗೆ ಯಾಕೆ? ಅಲ್ಲ, ಅದೇ ನಾನು ಹೇಳಿದ್ದಲ್ಲ, ಚಂದ್ರನ ಪ್ರಭೆ ಜಾಸ್ತಿ ಇರುವಂಥದ್ದು ರಾತ್ರಿಯ ಕಾಲದಲ್ಲಿ. ಆದ್ದರಿಂದ ಅದು ವಿಶೇಷವಾಗಿ ರಾತ್ರಿಯ ಕಾಲದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಅಂತ ಒಂದು. ಇನ್ನು ಎರಡನೇದಾಗಿ, ಹಿಂದಿನ ಕಾಲದಲ್ಲಿ ಏನಾಗಿತ್ತು, ಈ ವಿದ್ಯುತ್ ದೀಪಾದಿಗಳು ಯಾವುದೂ ಇರಲಿಲ್ಲ, ಎಣ್ಣೆಯ ದೀಪಗಳಿತ್ತು. ಆ ಎಣ್ಣೆಯ ದೀಪಗಳ ಹಣತೆಯನ್ನು ಹಚ್ಚಿ ಸುಂದರವಾಗಿ ಅಲಂಕಾರವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ತುಂಬ ಚೆಂದ ವೈಭವ ಆಗಿ ಕಾಣಿಸ್ತಾ ಇತ್ತು. ಅದು ರಾತ್ರಿಯ ಕಾಲದಲ್ಲಿ ಆ ದೇವಿಯ ವೈಭವವನ್ನು ನೋಡಬೇಕು ಅಂತ ಪೂಜೆ ಪುನಸ್ಕಾರಗಳಿಂದ ಆ ದೃಷ್ಟಿಯಿಂದ ರಾತ್ರಿಯ ಕಾಲದಲ್ಲಿ ಮಾಡುವಂತಹ ಪದ್ಧತಿ ಇತ್ತು. ಅದರಿಂದಲೇ ನವರಾತ್ರಿ ಇನ್ನೂ ನವರಾತ್ರಿಯಾಗಿ ಉಳ್ಕೊಂಡಿದೆ. ಅದು ನವರಾತ್ರಿ ಹೇಳುವಂಥದ್ದೇ ರಾತ್ರಿ ಕಾಲದಲ್ಲಿ ಅದು ವಿಶೇಷವಾಗಿದೆ. ಈಗ ಕೆಲವು ಏನಾಗಿದೆ ಅಂತಂದರೆ, ಈಗ ವಯಸ್ಸಾದವರು ಇರ್ತಾರೆ, ತುಂಬ ತೊಂದರೆಗಳಾಗುತ್ತೆ, ಮಾಡುವವರು ಇರಲ್ಲ. ಮೊದಲೆಲ್ಲ ಏನೋ ಅಂದರೆ 8-10 ಜನ ಮಕ್ಕಳು ಇರ್ತಿದ್ರು, ಏನೋ ನಡ್ಕೊಂಡು ಹೋಗ್ತಿತ್ತು. ಈಗೆಲ್ಲ ಏನು ಒಬ್ಬರು ಇಬ್ಬರು ಆಗಿರ್ತಾರೆ, ಅವರು ವಿದ್ಯೆ ಕಲೀಲಿಕ್ಕೆ ಹೊರಗಡೆ ಇರ್ತಾರೆ. ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮಧ್ಯಾಹ್ನ ಮಾತ್ರ ಪೂಜೆ ಮಾಡಿ ಮುಗಿಸುವಂತಹ ಪದ್ಧತಿಯು ಕೆಲವರಿಗೆ ಬಂದಿದೆ. ಈ ರೀತಿಯಾಗಿ ನಡ್ಕೊಂಡು ಬಂದಿದೆ. ಇದು 9 ದಿವಸ ನಡೆಯುತ್ತೆ. ಮಧ್ಯಾಹ್ನದ ಪೂಜೆ ನಡೆಸಬಹುದಾ? ಹೌದು, ಸಾಯಂಕಾಲ ಒಮ್ಮೆ ಮಾಡೋದಕ್ಕೆ ಆಗದಿದ್ದ ಪಕ್ಷದಲ್ಲಿ ಮಧ್ಯಾಹ್ನವೂ ಪೂಜೆ ಮಾಡಬಹುದು. ಇದನ್ನು ಬೆಳಗ್ಗೆಯಿಂದಾನೇ ಪೂಜೆ ಆರಂಭವಾಗಿರುತ್ತೆ, ಮಧ್ಯಾಹ್ನಕ್ಕೆ ಮಹಾಮಂಗಳಾರತಿ ಮಾಡ್ಕೊಳ್ಬೋದು. ಆದರೆ ಸಾಯಂಕಾಲದ ಪೂಜೆ ವಿಶೇಷ 9 ದಿವಸ. ಗುರುಜಿ, ನವರಾತ್ರಿಯ ಮೊದಲ ದಿನದ ವಿಶೇಷತೆ, ಶೈಲಪುತ್ರಿಯ ಮಹತ್ವ ಇವೆಲ್ಲವನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರಗಳು. ವೀಕ್ಷಕರೇ, ನವರಾತ್ರಿ ವಿಶೇಷದ ದಿನವಾಗಿ 9 ದಿನಗಳು ಯಾವ ರೀತಿಯಾದಂತಹ ಆಚರಣೆಗಳು, ಯಾವ ದುರ್ಗೆಯ ಆಚರಣೆ, ಯಾವ ದಿನ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಇದು ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.